ಜನಗಳಿಗೆ ಕುತೂಹಲವನ್ನ ಮೂಡಿಸ್ತಾ ಇದೆ. ಸೊ ಆಪ್ ಯುಗ ಅಂತ್ಯ ಆಗತ್ತಾ ದೆಹಲಿಯಲ್ಲಿ ಅನ್ನುವಂಥದ್ದು ಟ್ರೆಂಡಿಂಗ್ ನೋಡ್ತಾ ಇದ್ರೆ ಆ ತರ ಅನ್ನಿಸ್ತಾ ಇದೆ. ಬಿಜೆಪಿ ಸರಳ ಬಹುಮತವನ್ನ ಆರಾಮಾಗಿ ಕ್ರಾಸ್ ಮಾಡಿರುವಂತಹ ಟ್ರೆಂಡಿಂಗ್ ಇದೆ. ಹಾಗಾಗಿ ಬಿಜೆಪಿ ಪಾಳ್ಯದಲ್ಲಿ ಸಂಭ್ರಮಾಚರಣೆ ನಡೀತಾ ಇದ್ರೆ ಆಪ್ ಪಾಳ್ಯದಲ್ಲಿ ಈಗಷ್ಟೇ ವಿಶ್ಲೇಷಣೆ ಆರಂಭ ಆಗಿದೆ. ಇನ್ನೂ ಕೂಡ ಅವರಿಗೆ ತಮ್ಮ ಸೋಲನ್ನ ಒಪ್ಪಿಕೊಳ್ಳೋಕೆ ಆಗ್ತಾ ಇಲ್ವಾ, ಹಿಂದೇಟ್ ಹಾಕ್ತಾ ಇದ್ದಾರ ಅನ್ನುವಂಥ ಪರಿಸ್ಥಿತಿ. ಒಟ್ಟಿನಲ್ಲಿ 27 ವರ್ಷಗಳ ಬಳಿಕ ದೆಹಲಿ ಗದ್ದುಗೆಯನ್ನ ಬಿಜೆಪಿ ಹಿಡಿತಾ ಇದೆ. ದೆಹಲಿಯಲ್ಲಿ 10 ವರ್ಷಗಳ ಆಪ್ ದರ್ಬಾರ್ ಅಂತ್ಯವಾಗ್ತಾ ಇದೆ. ಆಡಳಿತ ವಿರೋಧಿ ಸುನಾಮಿಗೆ ಕೇಜ್ರಿ ಕೂಟ ಕೊಚ್ಚಿ ಹೋಗಿದೆ. ಬಿಜೆಪಿ ಕಾರ್ಯಕರ್ತರು ಭರ್ಜರಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಸಂಜೆ 7 ಗಂಟೆಗೆ ದೆಹಲಿ ಬಿಜೆಪಿ ಕೇಂದ್ರ ಕಚೇರಿಗೆ ನರೇಂದ್ರ ಮೋದಿ ಬರ್ತಾರೆ. ಸಾಧ್ಯ ಅನ್ನೋದನ್ನ ದೆಹಲಿ ಮತದಾರರು ಮತ್ತೊಮ್ಮೆ ರುಜುವಾತು ಮಾಡಿದ್ದಾರೆ. ಧನ್ಯವಾದ. ಡಿಕೆ ಗ್ಯಾರಂಟಿ ಟ್ಯೂಸ್ ಪಟಾಕಿ ಆಗಿದೆ. ಅಲ್ಲಿ ನಾನು ಗ್ಯಾರಂಟಿಯ ಚಾಂಪಿಯನ್ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು. ಅಂಬಾಸಿಡರ್ ಯಾವ ದೇಶಕ್ಕೆ ಹೋಗ್ತಾರೆ ಗೊತ್ತಿಲ್ಲ. ಡಿಕೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಅವರು. ಆ ಬ್ರ್ಯಾಂಡ್ ಅಂಬಾಸಿಡರ್ ಕತೆ ಡೆಲ್ಲಿಯಲ್ಲಿ ಕೇಜ್ರಿವಾಲ್ನೇ ಗೆಲ್ಸಕ್ಕಾಗಿಲ್ಲ ಅವ್ರ ಕೈಲಿ. ಕೇಜ್ರಿವಾಲ್ನೇ ಗೆಲ್ಸಕ ಆ ಸ್ಥಿತಿ. ಕರ್ನಾಟಕದ ಗ್ಯಾರಂಟಿ ಪಾಡು ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ದಾರಿದೀಪ ಹೇಳ್ತಾರೆ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ. ನಾರಾಯಣ ಸ್ವಾಮಿ ಉತ್ಸಾಹ ಬಂದಿದ್ದಕ್ಕೆಲ್ಲ ರಸ್ತೆ ಬಂದಿವರೆಲ್ಲ ಒಟ್ಟಿಗೆ. ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ ಅಂತ ಹೇಳಿ ಕೇಜ್ರಿವಾಲ್ ರವರು ಏನು ಹೋರಾಟವನ್ನು ನಡೆಸಿ ಅಧಿಕಾರ ಗಿಟ್ಟಿಸಿದ್ರು, ಇವತ್ತು ಅವರೇ ಭ್ರಷ್ಟಾಚಾರದಲ್ಲಿ ಸಿಲುಕಿ ಅವರ ಸರ್ಕಾರ ಭ್ರಷ್ಟಾಚಾರಕ್ಕೆ ಬಲಿಯಾಗಿದೆ. ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ವಿಚಾರದಲ್ಲೂ ಕೂಡ ಆಪಾದನೆಯನ್ನ ಒತ್ತಿಲ್ಲ. ಕರ್ನಾಟಕದಲ್ಲಿ ನೀವು ಕೇಳಬಹುದು 40% ನಮ್ಮ ಮೇಲೆ ಆಪಾದನೆ ಮಾಡಿದ್ರು, ಪೇ ಸಿಎಂ ಅಂದ್ರು, ಯಾವುದಕ್ಕೂ ಪುರಾವೆ ಇಲ್ಲ ಅಂತ ಹೇಳಿ ಈಗ ಕೋರ್ಟ್ಗಳು ಆದೇಶ ಹೊರಗಡೆ ಬಂದಿವೆ. ಈವನ್ ಪೊಲೀಸ್ ಇದನ್ನು PSI ಕೇಸನ್ನು ಕೂಡ ನಮ್ಮ ಮೇಲೆ ಏರಿಸಿದ್ರು. ಇದೆಲ್ಲವೂ ಚುನಾವಣೆಗೆ ಎಣದ ತಂತ್ರ ಕಾಂಗ್ರೆಸ್. ಅದಕ್ಕೆ ಕಾಂಗ್ರೆಸ್ಗೆ ಇವತ್ತು ಶೂನ್ಯ ಸಂಪಾದನೆ ಸಿಕ್ಕಿದೆ. ಈಗ ಅವರು ಖಾತೆ ತೆರೆಯಲಿಲ್ಲ, ಆದ್ರೆ ಖ್ಯಾತೆ ತೆಗೆಯೋದು ಅವ್ರು ಬಿಡೋದಿಲ್ಲ. EVM ನಾನು ಹೇಳ್ತೇನೆ, EVM ಈ ರಿಸಲ್ಟ್ ಅನ್ನ ಎಲ್ಲಾ ಸಂಸ್ಥೆಗಳು ಕೂಡ ಮೊದಲೇ ಹೇಳಿದ್ವು. ಕಾಂಗ್ರೆಸ್ ಒಂದು ಬರ್ತದೆ ಅಂತ, ಪಾಪ ಅದು ಕೂಡ ತಪ್ಪು ಲೆಕ್ಕ ಹಾಕಿದ್ರು. ಅವರು ಒಂದಾದ್ರೂ ಇರಲಿ ಅಂತ ಹೇಳಿದ್ರು. ಆದ್ರೆ ಈಗೇನಾಯ್ತು, ಒಂದು ಕೂಡ ಅವ್ರಿಗೆ ಬರುವಂತ ಸ್ಥಿತಿಯಲ್ಲಿ ಅವ್ರು ಇಲ್ಲದೆ ಇರೋದ್ರಿಂದ ಇನ್ನು ಮುಂದೆ EVMಗಳ ಮೇಲೆ ಮಾತಾಡೋದನ್ನ ಅವ್ರು ನಿಲ್ಲಿಸಬೇಕು. ಆಮೇಲೆ ನಾನು ತಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ, ರಾಹುಲ್ ಗಾಂಧಿ ಅವರೇ, ಬರ್ಮುಡಾ ಬಿಟ್ಟು ಬೇರೆ ಏನು ಉಳಿದಿಲ್ಲ ನಿಮಗೀಗ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಆಪಾದನೆಗಳನ್ನ ರಾಜಕೀಯವಾಗಿ ಮಾಡ್ತೀರಿ. ನೀವು ಈಗಲೂ ಕೂಡ EVMಗಳ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾನೇ ಬಂದಿದ್ದೀರಿ. ಕಳೆದ ಇವತ್ತು ಅರ್ಥ ಮಾಡ್ಕೊಳ್ಳಿ, ಯಾವ ಸಂಸ್ಥೆಗಳು ಕೂಡ ಈ ರಿಸಲ್ಟ್ಗಿಂತ ನಿಮ್ಮದು ಹೆಚ್ಚಿಗೆ ಬರ್ತದಂತ ಹೇಳೇ ಇರಲಿಲ್ಲ. ಅದು ಸಾಬೀತಾಗಿದ್ದರಿಂದ ಇದನ್ನ ಇನ್ನು ಮುಂದೆ ನೀವೇನಾದ್ರೂ ಹೇಳಿದ್ರೆ ನೀವು ಈ ದೇಶದಲ್ಲಿ ಅಪಮಾನಕ್ಕೆ ಈಡಾಗ್ತೀರಿ. ಈ ವರ್ಷದಲ್ಲಿ ಏನಾದ್ರೂ ಈ 5 ವರ್ಷಗಳಲ್ಲಿ ಏನಾದ್ರೂ ಯಾರಾದ್ರೂ ಟ್ರೋಲ್ ಮಾಡಿರ್ತಕ್ಕಂಥ ನಾಯಕ ಯಾರಾದ್ರೂ ಇದ್ರೆ ಅದು ಕೇವಲ ರಾಹುಲ್ ಗಾಂಧಿ ಅವರೇ, ಟ್ರೋಲ್ ಲೀಡರ್ ಅವರು. ಇನ್ಯಾರನ್ನೂ ಇಷ್ಟೊಂದು ಟ್ರೋಲ್ ಮಾಡಿಲ್ಲ. ನಗಬಾಟ್ಲಿಗೆ ನೀವು ಸಿಕ್ಕಿದ್ದೀರಿ ಇವತ್ತು. ಬಿಜೆಪಿ ಕಚೇರಿಯ ಮುಂದಿನ ದೃಶ್ಯಾವಳಿ ಇದು. ವಿಜಯೇಂದ್ರ, ಆರ್ ಅಶೋಕ್ ಎಲ್ಲರೂ ಕೂಡ ಢೋಲ್ ಬಾರಿಸಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಧಾನಿ ರಿಸಲ್ಟ್ ಇಡೀ ದೇಶಾದ್ಯಂತ ಜನಗಳಿಗೆ ಕುತೂಹಲವನ್ನ ಮೂಡಿಸ್ತಾ ಇದೆ. ಸೊ ಆಪ್ ಯುಗ ಅಂತ್ಯ ಆಗತ್ತಾ ದೆಹಲಿಯಲ್ಲಿ ಅನ್ನುವಂಥದ್ದು ಟ್ರೆಂಡಿಂಗ್ ನೋಡ್ತಾ ಇದ್ರೆ ಆ ತರ ಅನ್ನಿಸ್ತಾ ಇದೆ. ಬಿಜೆಪಿ ಸರಳ ಬಹುಮತವನ್ನ ಆರಾಮಾಗಿ ಕ್ರಾಸ್ ಮಾಡಿರುವಂತಹ ಟ್ರೆಂಡಿಂಗ್ ಇದೆ. ಹಾಗಾಗಿ ಬಿಜೆಪಿ ಪಾಳ್ಯದಲ್ಲಿ ಸಂಭ್ರಮಾಚರಣೆ ನಡೀತಾ ಇದ್ರೆ ಆಪ್ ಪಾಳ್ಯದಲ್ಲಿ ಈಗಷ್ಟೇ ವಿಶ್ಲೇಷಣೆ ಆರಂಭ ಆಗಿದೆ. ಇನ್ನೂ ಕೂಡ ಅವರಿಗೆ ತಮ್ಮ ಸೋಲನ್ನ ಒಪ್ಪಿಕೊಳ್ಳೋಕೆ ಆಗ್ತಾ ಇಲ್ವಾ, ಹಿಂದೇಟ್ ಹಾಕ್ತಾ ಇದ್ದಾರ ಅನ್ನುವಂಥ ಪರಿಸ್ಥಿತಿ. ಒಟ್ಟಿನಲ್ಲಿ 27 ವರ್ಷಗಳ ಬಳಿಕ ದೆಹಲಿ ಗದ್ದುಗೆಯನ್ನ ಬಿಜೆಪಿ ಹಿಡಿತಾ ಇದೆ.
ದೆಹಲಿಯಲ್ಲಿ 10 ವರ್ಷಗಳ ಆಪ್ ದರ್ಬಾರ್ ಅಂತ್ಯವಾಗ್ತಾ ಇದೆ. ಆಡಳಿತ ವಿರೋಧಿ ಸುನಾಮಿಗೆ ಕೇಜ್ರಿ ಕೂಟ ಕೊಚ್ಚಿ ಹೋಗಿದೆ. ಬಿಜೆಪಿ ಕಾರ್ಯಕರ್ತರು ಭರ್ಜರಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಸಂಜೆ 7 ಗಂಟೆಗೆ ದೆಹಲಿ ಬಿಜೆಪಿ ಕೇಂದ್ರ ಕಚೇರಿಗೆ ನರೇಂದ್ರ ಮೋದಿ ಬರ್ತಾರೆ. ಸಾಧ್ಯ ಅನ್ನೋದನ್ನ ದೆಹಲಿಯ ಮತದಾರರು ಮತ್ತೊಮ್ಮೆ ರುಜುವಾತು ಮಾಡಿದ್ದಾರೆ. ಧನ್ಯವಾದ. ಡಿಕೆ ಗ್ಯಾರಂಟಿ ಟುಸ್ ಪಟಾಕಿ ಆಗಿದೆ. ಅಲ್ಲಿ ನಾನು ಗ್ಯಾರಂಟಿಯ ಚಾಂಪಿಯನ್ ಅಂತ ಹೇಳಿದ್ರು ಡಿ.ಕೆ. ಶಿವಕುಮಾರ್ ಅವರು. ಅಂಬಾಸಿಡರ್ ಯಾವ ದೇಶಕ್ಕೆ ಹೋಗ್ತಾರೆ ಗೊತ್ತಿಲ್ಲ. ಡಿ.ಕೆ. ಅವರು ಬ್ರ್ಯಾಂಡ್ ಅಂಬಾಸಿಡರ್ ಅವರು. ಆ ಬ್ರ್ಯಾಂಡ್ ಅಂಬಾಸಿಡರ್ ಕತೆ ಡೆಲ್ಲಿಯಲ್ಲಿ ಕೇಜ್ರಿವಾಲ್ನೇ ಗೆಲ್ಸಕ್ಕಾಗಿಲ್ಲ ಅವ್ರ ಕೈಲಿ. ಕೇಜ್ರಿವಾಲ್ನೇ ಗೆಲ್ಸಕ ಆ ಸ್ಥಿತಿ. ಕರ್ನಾಟಕದ ಗ್ಯಾರಂಟಿ ಪಾಡು ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ದಾರಿದೀಪ ಹೇಳ್ತಾರೆ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ. ನಾರಾಯಣ ಸ್ವಾಮಿ ಉತ್ಸಾಹ ಬಂದಿದ್ದಕ್ಕೆಲ್ಲ ರಸ್ತೆ ಬಂದಿವಲ್ಲ ಒಟ್ಟಿಗೆ. ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ ಅಂತೇಳಿ ಕೇಜ್ರಿವಾಲ್ ರವರು ಏನು ಹೋರಾಟವನ್ನು ನಡೆಸಿ ಅಧಿಕಾರ ಗಿಟ್ಟಿಸಿದ್ರು, ಇವತ್ತು ಅವರೇ ಭ್ರಷ್ಟಾಚಾರದಲ್ಲಿ ಸಿಲುಕಿ ಅವರ ಸರ್ಕಾರ ಭ್ರಷ್ಟಾಚಾರಕ್ಕೆ ಬಲಿಯಾಗಿದೆ. ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ವಿಚಾರದಲ್ಲೂ ಕೂಡ ಆಪಾದನೆಯನ್ನ ಒತ್ತಿಲ್ಲ. ಕರ್ನಾಟಕದಲ್ಲಿ ನೀವು ಕೇಳಬಹುದು 40% ನಮ್ಮ ಮೇಲೆ ಆಪಾದನೆ ಮಾಡಿದ್ರು, ಪೇ ಸಿಎಂ ಅಂದ್ರು, ಯಾವುದಕ್ಕೂ ಪುರಾವೆ ಇಲ್ಲ ಅಂತೇಳಿ ಈಗ ಕೋರ್ಟ್ಗಳು ಆದೇಶ ಹೊರಗಡೆ ಬಂದಿವೆ. ಈವನ್ ಪೊಲೀಸ್ ಇದನ್ನ PSI ಕೇಸನ್ನು ಕೂಡ ನಮ್ಮ ಮೇಲೆ ಏರಿಸಿದ್ರು. ಇದೆಲ್ಲವೂ ಚುನಾವಣೆಗೆ ಎಣದ ತಂತ್ರ ಕಾಂಗ್ರೆಸ್. ಅದಕ್ಕೆ ಕಾಂಗ್ರೆಸ್ಗೆ ಇವತ್ತು ಶೂನ್ಯ ಸಂಪಾದನೆ ಸಿಕ್ಕಿದೆ. ಈಗ ಅವರು ಖಾತೆ ತೆರೆಯಲಿಲ್ಲ, ಆದ್ರೆ ಖ್ಯಾತೆ ತೆಗೆಯೋದು ಅವ್ರು ಬಿಡೋದಿಲ್ಲ. EVM ನಾನು ಹೇಳ್ತೇನೆ, EVM ಈ ರಿಸಲ್ಟ್ ಅನ್ನ ಎಲ್ಲಾ ಸಂಸ್ಥೆಗಳು ಕೂಡ ಮೊದಲೇ ಹೇಳಿದ್ವು. ಕಾಂಗ್ರೆಸ್ ಒಂದು ಬರ್ತದೆ ಅಂತ, ಪಾಪ ಅದು ಕೂಡ ತಪ್ಪು ಲೆಕ್ಕ ಹಾಕಿದ್ರು. ಅವರು ಒಂದಾದ್ರೂ ಇರಲಿ ಅಂತ ಹೇಳಿದ್ರು. ಆದ್ರೆ ಈಗೇನಾಯ್ತು, ಒಂದು ಕೂಡ ಅವ್ರಿಗೆ ಬರುವಂತ ಸ್ಥಿತಿಯಲ್ಲಿ ಅವ್ರು ಇಲ್ಲದೆ ಇರೋದ್ರಿಂದ ಇನ್ನು ಮುಂದೆ EVMಗಳ ಮೇಲೆ ಮಾತಾಡೋದನ್ನ ಅವ್ರು ನಿಲ್ಲಿಸಬೇಕು. ಆಮೇಲೆ ನಾನು ತಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ, ರಾಹುಲ್ ಗಾಂಧಿ ಅವರೇ, ಬರ್ಮುಡಾ ಬಿಟ್ಟು ಬೇರೆ ಏನೂ ಉಳಿದಿಲ್ಲ ನಿಮಗೀಗ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಆಪಾದನೆಗಳನ್ನ ರಾಜಕೀಯವಾಗಿ ಮಾಡ್ತೀರಿ. ನೀವು ಈಗಲೂ ಕೂಡ EVMಗಳ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾನೇ ಬಂದಿದ್ದೀರಿ. ಕಳೆದ ಇವತ್ತು ಅರ್ಥ ಮಾಡ್ಕೊಳ್ಳಿ, ಯಾವ ಸಂಸ್ಥೆಗಳು ಕೂಡ ಈ ರಿಸಲ್ಟ್ಗಿಂತ ನಿಮ್ಮದು ಹೆಚ್ಚಿಗೆ ಬರ್ತದಂತ ಹೇಳೇ ಇರಲಿಲ್ಲ. ಅದು ಸಾಬೀತಾಗಿದ್ದರಿಂದ ಇದನ್ನ ಇನ್ನು ಮುಂದೆ ನೀವೇನಾದ್ರೂ ಹೇಳಿದ್ರೆ ನೀವು ಈ ದೇಶದಲ್ಲಿ ಅಪಮಾನಕ್ಕೆ ಈಡಾಗ್ತೀರಿ. ಈ ವರ್ಷದಲ್ಲಿ ಏನಾದ್ರೂ ಈ 5 ವರ್ಷಗಳಲ್ಲಿ ಏನಾದ್ರೂ ಯಾರಾದ್ರೂ ಟ್ರೋಲ್ ಮಾಡಿರ್ತಕ್ಕಂಥ ನಾಯಕ ಯಾರಾದ್ರೂ ಇದ್ರೆ ಅದು ಕೇವಲ ರಾಹುಲ್ ಗಾಂಧಿ ಅವರೇ, ಟ್ರೋಲ್ ಲೀಡರ್ ಅವರು. ಇನ್ಯಾರನ್ನೋ ಇಷ್ಟೊಂದು ಟ್ರೋಲ್ ಮಾಡಿಲ್ಲ. ನಗಬಾಟ್ಲಿಗೆ ನೀವು ಸಿಕ್ಕಿದ್ದೀರಿ ಇವತ್ತು. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯ ಮುಂದಿನ ದೃಶ್ಯಾವಳಿ ಇದು. ವಿಜಯೇಂದ್ರ, ಆರ್ ಅಶೋಕ್ ಎಲ್ಲರೂ ಕೂಡ ಢೋಲ್ ಬಾರಿಸಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ.